ನೀರು ಕುಡಿಸದಂತೆ ಆಗುವುದವಳಮ್ಮ ಅಕ್ಕಯ್ಯ. ಪರ ಹೆಣ್ಣು ಮಕ್ಕಳನ್ನು ಬಯಸುವುದು ನ್ಯಾಯವಲ್ಲ. ನ್ಯಾಯವಲ್ಲ ಅಕ್ಕಯ್ಯ. ನಿನಗೆ ಇದಕ್ಕೆ ಬೇಕು ಅವಳ ವಿಚಾರ. ಅಕ್ಕಯ್ಯ ಅವಳನ್ನು ನೋಡಿದ ಕ್ಷಣ ಏನಾಗಿತ್ತು? ಮನಸ್ಸು ಅವಳ ಮೇಲೆ ಜಾರಿ ಬಿತ್ತಕ್ಕಯ್ಯ. ತಮ್ಮನೇ ಅಕ್ಕಯ್ಯ ಅವಳ ಮೇಲೆ ನಿನಗೆ ಮನಸ್ಸಾಯಿತು. ನಿನಗೆ ಅವಳ ಮೇಲೆ ಮನಸ್ಸಾಯಿತು. ನೀನು ಮನಸ್ಸು ಮಾಡಿದರೆ ಈ ಕ್ಷಣವೇ ನಿನಗೆ ವಶವಾಗುವ ಅಕ್ಕಯ್ಯ. ತಮ್ಮನೇ ನಿನಗೇನು ಅವಳ ಮೇಲೆ ಮನಸ್ಸು ಬಂದಿರುವುದು. ಹೌದು ಆಗ್ತದೆ. ನಿನ್ನ ಮೇಲೆ ಅವಳ ಮನಸ್ಸು ಬರಬೇಕಲ್ಲ. ನೀನು ಮಾಡಿದರೆ ಅಕ್ಕಯ್ಯ ಹೇಗೆ ಸಾಧ್ಯ? ನಿನ್ನ ಮನೆಯಲ್ಲಿರುವಳಲ್ಲ. ತಮ್ಮನೇ ಅಕ್ಕಯ್ಯ ಮನೆಯಲ್ಲಿದ್ದ ಮಾತ್ರಕ್ಕೆ ವಶ ಮಾಡಲು ಸಾಧ್ಯವೇ? ಅಕ್ಕಯ್ಯ ನಮ್ಮ ಮನೆಯಲ್ಲಿ ಇದರಂತೆ ಸಾವಿರಾರು ಜನ ಸ್ತ್ರೀಯರಿರುವರು. ಅಕ್ಕ ವಿರಾಟ ರಾಜನ ಹೃದಯೇಶ್ವರಿ. ತಮ್ಮನೇ ನಾನು ಕೇಳಿದ ರತ್ನವು ನೀನು ಕೊಡುತ್ತೀನಿ ಎಂಬುದು ಕೊಟ್ಟದ್ದೇ ನಿಜವಾದದ್ದಾದರೆ ತಮ್ಮಯ್ಯ ನೀನು ಕೊಡಬೇಕೆಂಬ ಅಂತಃಕರಣ ನಿನ್ನ ಮನದಲ್ಲೇ ಹುಟ್ಟಿದ ನಿಜವಾಗಿದ್ದರೆ ಈ ಸ್ತ್ರೀಗಳನ್ನು ಎನ್ನಿಗೆ ವಶ ಮಾಡಿದರೆ ನಾನು ನಿಲ್ಲವೇ ಈ ಸ್ತ್ರೀಯಳ ಸುರನರ ಗರಡ ಗಂಧರ್ವ ಎಚ್ಚ ಸಿದ್ಧ ಸಾಧ್ಯ ಇದು ಒಂದು ಎನ್ನು ಅದೃಷ್ಟ, ನಾನು ಬಲದೃಷ್ಟ, ಇದರ ಮೇಲೆ ನಿನ್ನಿಷ್ಟ. ಆ ಸ್ತ್ರೀಗಳನ್ನು ವಶಪಡಿಸೆಂದು ಹೇಳಿದೆಯಲ್ಲ, ನಿನ್ನ ಕೈಯಳಿಗೆ ಅದು ಬಲು ಕಷ್ಟ. ಮದನಕ್ಕೆ ಗುರಿಯಿಟ್ಟ ಅಯ್ಯೋ ಮನದ ಗಾಯ ಮಾಯಬೇಕಾದ್ರೆ ತಮ್ಮ ಕೀಚಕಾಗ್ರಣಿ ಈ ಕಾಮನೆಯಿಂದ ಬಂದರೆ ಬರಲಿ ಎನ್ನಿಗೆ ಕಷ್ಟ. ಕಾಮ ಮದನಕ್ಕೆ ಗುರಿಯಿಟ್ಟ ಪುಷ್ಪಾಸ್ತ್ರ ತೊಟ್ಟ ಹೃದಯಕ್ಕೆ ಗುರಿಯಿಟ್ಟ ಅಯ್ಯೋ ಭೀಮೇಶನ ಎಣ್ಣೆ ಮೇಲೆ ಮುನಿದರೆ ಮುನಿಯಲಿ, ಎಣ್ಣೆಗೆ ಪಾತಕು ಬಂದರೆ ಬರಲಿ. ಅಂಗಜನ ಸಂಘಕ್ಕೆ ಭಂಗವಿಲ್ಲವೆಂದ ಒಂದು ಹರಗಳಿಯ ಸುಂದರ ಸ್ತ್ರೀಯನ್ನು ಎನ್ನ ಗರಡಿ ಗೃಹಕ್ಕೆ ಕಳಿಸಿಕೊಡಬೇಕೆಂದು ಬೇಡಿಕೊಳ್ಳವನ ಉದ್ಧಾರ ಮಾತೆ ತಡ ಮಾಡದೆ ಕಳಿಸಿಕೊಡಮ್ಮ. ಇವಳು ಪರಮ ಪತಿವ್ರತೆಯು ಗಂಧರ್ವರ ಸ್ತ್ರೀಯಳು ನಮ್ಮ ಮನೆಗೆ ದಾಸಿಯಾಗಿ ಬಂದಿರು. ಇವಳ ಆಸೆಯನ್ನು ಬಿಡು ಅನುಜಾಗ್ರಣೆ ಧೀಮಣಿ. ಈ ಸ್ತ್ರೀಯರಿಗೆ ನಾನು ಈ ನಿನ್ನ ತಮ್ಮ ಕೀಚಕ ಶತಶಮ್ಮ ಶಸ್ಯವಲ್ಲ ನಾಯಕ. ಈ ಸ್ತ್ರೀಯಳನ್ನು ಕೂಡಿದರೆ ಎನ್ನಿಗೆ ಸಿಗುವುದು ಸ್ವರ್ಗದ ಸುಖ. ಆ ಸ್ತ್ರೀಯರಿಂದ ಬಂದರೆ ಬರಲಿ ಎನ್ನಿಗೆ ಸುಖ. ಆ ಸ್ತ್ರೀಯಳನ್ನು ಕೂಡದೆ ಬಿಡಲಾರಿನ ಪುನಃ ತನಕ ಅಕ್ಕ ಬಿಡು. ಆ ಗಂಧರ್ವರ ಸ್ತ್ರೀಗಳನ್ನು ಬಯಸಬೇಡವೆಂದು ಹೇಳುವೆನು ಅನುಜಾಗ್ರಣಿ ಧೀಮಣಿ. ಗಂಧರ್ವದಂತೆ ಹೇಳಿಯಲ್ಲ ಯಾವ ಗಂಧರ್ವ ಅಕ್ಕಯ್ಯ? ತಮ್ಮನೆ ತಮ್ಮನೆ ಈ ಸ್ತ್ರೀಗಳನ್ನು ಬಿಟ್ಟು ಬೇರೆ ಯಾವ ಸ್ತ್ರೀಗಳನ್ನಾದರೂ ಬಯಸು. ತಮ್ಮಯ್ಯ
ಅಗ್ರಜೆ, ಈ ಸಭೆಯಲ್ಲಿ ಒಂದು ಮಾತನ್ನು ಹೇಳಬೇಕು ಕೇಳು. ಹಾಗೂ ಅಕ್ಕ, ತಮ್ಮ ಶೃಂಗಫಲ ಪುಷ್ಪವು ತಂಗಿಳ ಹೂವಿಗೂ ಸರಿಯಾಗಬಹುದೇ? ಹಾ ಹಾಗೂ ಅಕ್ಕಯ್ಯ, ತಮ್ಮಯ್ಯ ಇಂಪಾದ ಕಂಪಿನಿಂದ ಇಂಪಾದಿಸುವ ಸಂಜ ಹೂವಿಗೂ ಎಕ್ಕೆ ಹೂವು ಸರಿಯಾಗಬಹುದು? ತಮ್ಮಯ್ಯ ಸಂಪಿಗೆ ಹೂವಿನಂತಿರುವ ಸ್ತ್ರೀಗಳನ್ನು ಬಚ್ಚಿಟ್ಟುಕೊಂಡು ಎಕ್ಕೆ ಹೂವಿನಂತಿರುವ ಸ್ತ್ರೀಯನ್ನು ಕಳಿಸಿ ಕೊಡುವನೆಂದು ಹೇಳಿದೆಯಲ್ಲ, ನಿನ್ನ ಬುದ್ಧಿಗೆ ನಾನೇನು ಅನುಜನೆ ನಾನು ಬಯಸಿದ ಸ್ತ್ರೀಯಳ ಸಂಪಿಗೆ ಹೂವಿನಂತಿರುವ ಸ್ತ್ರೀಯನ್ನು ಎನ್ನ ಬಳಿಗೆ ಕಳಿಸಿಕೊಡಮ್ಮ ಅಕ್ಕಯ್ಯ, ಮಾಡಿ ಎನ್ನುವ ದಯ. ಎಕ್ಕೆಯ ಹೂವನ್ನು ಅಷ್ಟು ಸುಲಭವಾಗಿ ನಿಂದೆ ಮಾಡಿದೆಯಲ್ಲ, ಸಂಪಿಗೆ ಹೂವು ಬೇಕೆಂದು ಹೇಳಿದೆಯಲ್ಲ. ಹೌದು ತಮ್ಮನೇ, ಹೌದು ಅಕ್ಕಯ್ಯ. ಸಂಪಿಗೆಯ ಹೂವು ಒಂದು ವೇಳೆ ಬಾಡಿದರೆ ಬಾಡಬಹುದು, ಎಕ್ಕೆಯ ಹೂವು ಸದಾಕಾಲ ಯಾವಾಗಲೂ ಅರಳಿರುತ್ತದೆ ಎಂಬುದು ಮಾತ್ರ ಮರೆಯಲ್ಲ. ತಮ್ಮನೇ, ಹೌದು ಅಕ್ಕಯ್ಯ. ಒಂದು ದೊಡ್ಡ ಗಾಯವಾದರೂ ಎಕ್ಕೆಯ ಹಾಲನ್ನು ಆ ಗಾಯದ ಮೇಲೆ ಹಾಕಿದರೆ ಹೇಗೆ ಮಾಯುವುದೋ ಅದರಂತೆ ನನ್ನ ಮನದಲ್ಲಿರುವ ಕ್ಷುಲ್ಲಕ ಬುದ್ಧಿಯು ಮಾಯವಾಗಿ ಹೋಗುವುದು ಆ ಎಕ್ಕೆಯ ಹೂವನ್ನು ಪೂಜಿಸಿದರೆ ಮಾತ್ರ ಸಾಕು. ತಮ್ಮನೇ, ಹೌದು ಅಕ್ಕಯ್ಯ. ವಿಘ್ನೇಶ್ವರನೆಂದರೆ ಎಕ್ಕೆಯ ಹೂವ, ಎಕ್ಕೆಯ ಹೂವು ಎಂದರೆ ವಿಘ್ನೇಶ್ವರ. ವಿಘ್ನೇಶ್ವರನನ್ನು ನಿಂದಿಸಿದರೆ ನಿಂದೆ ಬರುವುದು ಖಂಡಿತವೆಂದು ತಿಳಿ. ಕಂಡಿಯ ಅನುಜ, ನಿನ್ನಕ್ಕಯ್ಯಳು ಹೇಳುವ ಮಾತು ಯಾವತ್ತಿಗೂ ನಿಜ. ಹಾಗೂ ವಿರಾಟ ರಾಜನ ಮೋಹನಾಂಗಿ ಅಮ್ಮನೇ, ಸಿಂಹದ ಮರಿಯ ಮುಂದೆ ಆ ಮಲದ ಮರಿಗಳ ಸುದ್ದಿಯನ್ನು ಎನ್ನ ಮುಂದೆ ಗಂಧರ್ವರು ಸಾಮಾನ್ಯದವರಲ್ಲವೆಂದು ಹೇಳಿದೆನಲ್ಲ. ತಮ್ಮಯ್ಯ, ನಾನು ಇಷ್ಟು ಪರಿಯಿಂದ ಬಾಯಿ ತರದ ಲಜ್ಜವನ್ನು ಬಿಟ್ಟು ಬೇಡಿಕೊಂಡ ಕಾಲಕ್ಕೂ ನೀರಿನೊಳ ಬೆರಳಿಟ್ಟು ಸವಿ ರುಚಿ ನೋಡಿದಂತಾಯಿತು, ಗೋರ್ಗಲಿನ ಮೇಲೆ ಮಳೆ ಸುರಿದಂತಾಯಿತು. ಹೌದೇ ಹಾಗೂ ಅಕ್ಕಯ್ಯ, ತಮ್ಮಯ್ಯ, ನಿನ್ನೆಗೆ ಕರಮುಗದ ಶರಣಗತನಾಗಿ ಬೇಡಿಕೊಳ್ಳುವನು. ಹೇಗಾದರೂ ಮಾಡಿ ಆ ಹಿಂದೂ ಮುಖಿಗಳನ್ನು ಸಮ್ಮತದಿಂದ ಎನ್ನ ಗರಡಿ ಗೃಹಕ್ಕೆ ಕಳಿಸಿಕೊಡ ಉತ್ತರ ಮಾತೆ ತಲೆ ಮಾಡದೆ ಕಳಿಸಿಕೊಡ. ತಮ್ಮನೇ, ಕಳಿಸಿಕೊಡೆಂದು ಹೇಳುವೆಯಾ? ಸಾಧ್ಯವಿಲ್ಲದ ಮಾತು. ಯಾತಕ್ಕೆ ಸಾಧ್ಯವಿಲ್ಲ ಅಕ್ಕಯ್ಯ? ಅಕ್ಕಳಿಯ ಮಾತು ಧಿಕ್ಕಾರ ಮಾಡಬೇಡ ನೀನು. ಹಾಗೂ ಅಕ್ಕಯ್ಯ, ಅಕ್ಕಯ್ಯಳ ಮಾತು ಕೇಳು. ಹಾಗೂ ಆಗ್ತದೆ. ಅನುಜನೆ, ಈ ಸಮಯದಲ್ಲಿ ನಿನ್ನ ತಮ್ಮನೇ, ಸಮಯ ಬಂದಾಗ ಕೇಳುವೆನು, ಈ ವಿಚಾರದಲ್ಲಿ ಮಾತ್ರ ಒಂದು ಬಿಟ್ಟು. ಈಗ ಆ ಸಮಯ ಬಂದಿರೋದು ಅದಕ್ಕಾಗಿ ನಿನ್ನನ್ನು ಕಾಣಿ ಬೇಡಿದ ಅಕ್ಕಯ್ಯ. ಆ ಸ್ತ್ರೀಗಳ ವಿಚಾರ ಮರೆತು ಬಿಡು. ಹಾಗೂ ಅಕ್ಕಯ್ಯ, ತಮ್ಮನೇ, ಆ ಸ್ತ್ರೀಯನ್ನು ಹೇಗಾದ್ರೂ ಮಾಡಿ ಎನ್ನಿಗೆ ವಶ ಮಾಡಿಕೊಡ ಅಕ್ಕಯ್ಯ. ತಮ್ಮನೇ, ಹಾಗೂ ಅಕ್ಕಯ್ಯ, ವಶ ಮಾಡೆಂದು ಕೇಳಿದೆಯಾ? ಆಗ್ತದೆ. ಹೆಣ್ಣು ಒಲಿಯಲು ಅಷ್ಟು ಸುಲಭದ ಮಾತಲ್ಲ. ಅಕ್ಕಯ್ಯ, ಅವಳು ನಿನ್ನನ್ನು ನೋಡಿದಳೆ, ಹಾಗೂ ಆಗ್ತದೆ. ನಿನ್ನನ್ನು ಮಾತನಾಡಿಸಿದಳೆ. ಹಾಗೂ ಅಕ್ಕಯ್ಯ, ತಮ್ಮಯ್ಯ, ನಾನು ಅವಳನ್ನು ನೋಡಿದ ಕ್ಷಣ ಎನ್ನ ಮನಸ್ಸು ಅವಳ ಮೇಲೆ ಜಾರಿ ಬಿತ್ತು. ಅದಕ್ಕಾಗಿ ಅವಳೇ ನನ್ನ ಸತಿಯನ್ನು ನಾನು ಸ್ವೀಕರಿಸಿದ ಅಕ್ಕಯ್ಯ. ನಿನ್ನಷ್ಟಕ್ಕೆ ನಿನ್ನ ಮನದಲ್ಲಿ ನೀನು ಸತಿಯೆಂದು ಸ್ವೀಕರಿಸುವುದು ತಪ್ಪಾದ ಮಾತು. ಹಾಗೂ ಅಕ್ಕಯ್ಯ, ಹೆಣ್ಣು ಗಂಡಿಗೆ ತಾನಾಗಿ ಒಲಿದು ಬಂದರೆ ಮಾತ್ರ ಆ ಸಂಸಾರ ಸುಖ, ಇಲ್ಲವಾದರೆ ಅದು ನರಕ. ತಮ್ಮನೇ, ಹಾಗೂ ಅಕ್ಕಯ್ಯ, ಅಂದ ಮೇಲೆ ಹೆಣ್ಣು ಒಲಿಯದ ಗಂಡು ತನ್ನೆತ್ತರ ಎಷ್ಟು ಸುರಿವಿದರೂ ಬಂದ ಭಾಗ್ಯದ ಫಲವು ಎಂದಿಗೂ ಸಿಗದು. ಇದನ್ನರಿತು ಬಾಳು. ಕಂಡಿಯ ಅನುಜನೆ? ಹಾಗೂ ಅಕ್ಕಯ್ಯ, ನೀನು ಮನಸ್ಸು ಮಾಡಿದರೆ ಆ ಸ್ತ್ರೀಯನಿಗೆ ವಶವಾಗಲಕ್ಕಯ್ಯ. ಹೇಳಿಕೆ ಮಾತು ಕೇಳಿದರೆ ಹೆಣ್ಣು ಕೆಟ್ಟೋಗಲು ಸಾಧ್ಯ. ಇದ್ದ ಮಾತನ್ನೇ ಹೇಳಿದಕ್ಕಯ್ಯ. ಭುವನ ವೀರ ಎನ್ನ ಸೋದರ ಆಲಿಸೆನ್ನಯ ಸುವಿಚಾರ, ಕಣ್ಣಿನಾರೆಯ ಪ್ರೇಮ ಪ್ರಣಯ ಕೇಳು ತರುವುದು ನಿಶ್ಚಯ, ಪ್ರಾಣ ಕಂಟಕ ನಿಶ್ಚಯ.
ಇವಳು ಗಂಧರ್ವರ ಸ್ತ್ರೀಯಳು ನಮ್ಮ ಮನೆಗೆ ದಾಸಿಯಾಗಿ ಬಂದಿರು. ಇವಳ ಆಸೆಯನ್ನು ಬಿಡು ಅನುಜಾಗ್ರಣೆ ಧೀಮಣಿ. ಆಹೋ ಮಚ್ಚ ನಗರಾಧಿಪನ ಸಖಿ ಬಿಡು ಬಿಡು ಆ ಗಂಧರ್ವ ಪರಾಕ್ರಮದ ತಮ್ಮಯ್ಯ, ನನಗಾಗಿ ಕಳಿಸಿಕೊಡು ಆ ಸ್ತ್ರೀಯನ್ನು ಒಂದು ದಿನ ರಾತ್ರಿ ಅವಳ ಪತಿಗಳ ಬಂದರೆ ಮಾಡುವನು ಅದಾಗಿ ತಮ್ಮಯ್ಯ, ಈ ನಗರಕ್ಕೆ ನಾನೇ ಬಿಡು ಆ ಗಂಧರ್ವರು. ಅವಳ ವಿಚಾರವನ್ನು ಬಿಟ್ಟು ಬೇರೆ ಏನಾದರೂ ಬಯಸಬಹುದು ನೀನಲ್ಲವೇ? ಅವಳ ವಿಚಾರ ಮರೆತು ಬಿಡು. ಈ ಸಮಯದಲ್ಲಿ ಆ ಸ್ತ್ರೀಯನ್ನು ಬಿಟ್ಟು ಬೇರೆ ಯಾರನ್ನಾದರೂ ಬಯಸುವುದಿಲ್ಲ ತಮ್ಮಯ್ಯ. ಆದರೆ ಇವಳನ್ನು ವಶಪಡಿಸುವುದು ನನ್ನಿಂದ ಸಾಧ್ಯವಿಲ್ಲದ ಮಾತು. ಸುಮ್ಮನೆ ನೀನು ಬಂದ ದಾರಿಗೆ ಹೊರಟು ಹೋಗು. ಅವಳನ್ನು ವಶ ಮಾಡಿ ಕೊಡುವುದಿಲ್ಲ ಎಂದು ಹೇಳಿಯಲ್ಲ, ಬಿಡುವುದಿಲ್ಲ ನಾನು ನಿನ್ನನ್ನು ನೀನು ನನ್ನ ನಂಬಿ ಬಂದಿ. ನೀನು ನನ್ನ ತಮ್ಮನು, ನನ್ನ ನಂಬಿ ಬರುವುದು ಸಹಜ. ನಾನು ನಿನ್ನ ನಂಬಿ ಬಂದಿರುವನು, ಅವಳು ನಿನ್ನನ್ನು ನಂಬಿ ಬಂದಿರುವಳು. ಇದಕ್ಕೆ ನೀನು ಏನು ಹೇಳ್ತೀಯ ಅಕ್ಕ? ಇದು ಯಾವುದು ದೊಡ್ಡ ಲೆಕ್ಕ? ನನ್ನ ನಂಬಿ ಬಂದ ಬಾಲೆ ಒಂದು ಗಂಡ ಸಮಾನ ಸಮೇಲೆ. ನನ್ನನ್ನು ನಂಬಿ ನೊಂದು ಬೆಂದು ಬಳಲಿ ಬಂದಿರುವ ಈ ಗಂಧರ್ವರ ಸ್ತ್ರೀಯಳ ಆಸೆಯನ್ನು ಬಿಡು ತಮ್ಮ. ತಿಳಿಯದು ನೋಡ ಆ ಸ್ತ್ರೀಯಳ ಮರ್ಮ. ತಮ್ಮನೇ, ಅವಳನ್ನು ಬಯಸಬೇಡ. ಯಾತಕ್ಕೆ ಬಯಸಬಾರದಕ್ಕಯ್ಯ? ಅನುಜನೆ, ಅವಳಿಗೆ 5 ಮಂದಿ ಪತಿಗಳಿರುವರು. ಅಕ್ಕಯ್ಯ, ತಮ್ಮನೆ, 5 ಮಂದಿ ಪತಿಗಳಿರುವಳೆಂದು ನೀನು ಹೇಳಿಯಲ್ಲ, 5 ಮಂದಿ ಸಹಜವಾಗಿರುವರು. ಅವಳು ಹೇಗೆ ಪತಿನಿ ಆಗುವಕ್ಕಯ್ಯ? ತಮ್ಮನೆ, ಆಗ್ತದೆ, ಅದು ಅವರವರಿಗೆ ಬಿಟ್ಟಿದ್ದು. ಅಕ್ಕಯ್ಯ, ತಮ್ಮನೆ, ಆದರೆ ಇದಕ್ಕೊಂದು ನೀತಿಯನ್ನು ಹೇಳುವನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಅಕ್ಕಯ್ಯ, ತಮ್ಮಯ್ಯ, ಹರಿವ ನದಿಯಲ್ಲಿ ಎಷ್ಟು ನೀರು ತುಂಬಿಕೊಂಡರೂ ಆ ನದಿಯಲ್ಲಿ ನೀರು ಕಡಿಮೆ ಆಗಲ್ಲ. ತಮ್ಮಯ್ಯ, ಯಾವ ದೇಶದ ರಾಜನ ಬಂದು ಆ ನದಿಯಲ್ಲಿ ಸ್ನಾನ ಮಾಡಿದರೆ ಆ ನದಿಯು ಮೈಲಿಯಾಗಲ್ಲ. ತಮ್ಮಯ್ಯ, ಅವಳು 5 ಮಂದಿ ಕೂಡಿದವಳನ್ನು ನಾನು ಕೂಡಿದರೆ ಅವಳು ಮನದ ಮೈಲಿ ಆಗೋಳ. ತಮ್ಮನೇ, ಆದರೂ ಅವಳ ವಿಚಾರ ಬೇಡ. ಗಂಧರ್ವರ ಸ್ತ್ರೀಯಳ ಆಸೆಯನ್ನು ಬಿಡು ಅನುಜಾಗ್ರಣಿ ಧೀಮಣಿ. ಗಂಧರ್ವರೆಂಬ ಹದಮರು ಎನ್ನ ಸಂಹಾರ ಮಾಡುವರು. ಹೇಗೆ ಸಂಹಾರ ಮಾಡುವರೆಂದೇ ಹೇಳಿದೆ. ತಮ್ಮಯ್ಯ, ದಿಕ್ಪಾಲಕರೆಂಬ ಹದಮರು ಬಂದರೆ ಬರಲಿ, ಅವರಮ್ಮ ಹಿಡಿದ ಸದೆ ಬಡಿದ ಬಿಗದ ಗೋಣ ಮರದ ಗಗನಾಂತರಕ್ಕೆ ಒಗೆದಿದ್ದರೆ ಬಾಪು
ದ್ವಾಪರ ಗಂಡಗಲಿ ಕೀಚ ಕಾಗ್ರಣಿ ಎಂಬ ಹೆಸರು ಅಷ್ಟದಿಕ್ಪಾಲಕರನ್ನು ತಡೆವಿದನೆಂದು ಇದಕ್ಕೆ ಬ್ರಹ್ಮನೇನಾದರೂ ನಿನಗೆ ಅಡ್ಡ ಬಂದದ್ದಾದರೆ ದಿಕ್ಪಾಲಕರನ್ನು ಲೆಕ್ಕಿಸದಂದ ಇದಕ್ಕೆ ಬ್ರಹ್ಮನೆಂಬವನ್ನು ಅಡ್ಡ ಬಂದರೆ ಅವನ ಶಿವಮಣಿಯಂ ಕಿತ್ತಿ ಶಾರದ ದೇವಿಯ ಮುರ್ತೈದಿತನಕ್ಕೆ ತಮ್ಮನೇ ಬ್ರಹ್ಮನನ್ನು ತೊಡವಿದನೆಂದು ಇದಕ್ಕೆ ನಾರಾಯಣನೇನಾದರೂ ನಿನಗೆ ಅಡ್ಡ ಬಂದದ್ದಾದರೆ ತಮ್ಮಯ್ಯ ಬ್ರಹ್ಮನೆಂಬುವನ್ನು ಒಗೆಮುಗಿ ಗೈದನಂದ ಸೊಗಸಿನ ಸುದ್ದಿ ಎಂಬ ಕೇಳಿ ಅಗಣಿತ ಮೈಮನಾದ ಗೊಲ್ಲನೆಂಬುವನು ಅಡ್ಡ ಬಂದರೆ ಅವನ ಚಕ್ರ ಆಯ್ದೊಮ್ಮ ಒಕ್ಕಲಿಕ್ಕೆ ತಮ್ಮಯ್ಯ ಮಿಕ್ಕಿದ ಯಾದವನ ಪಕ್ಕೆಲಗಳನ್ನು ಸಡಲಿಸಿ ತಮ್ಮನೇ ನಾರಾಯಣನನ್ನು ತಡೆವಿದನೆಂದು ಇದಕ್ಕೆ ಪಾರ್ವತಿನಾಥನೇನಾದರೂ ನಿನಗೆ ಅಡ್ಡ ಬಂದದ್ದಾದರೆ ಶ್ರೀಕೃಷ್ಣನೆಂಬವನು ಒಕ್ಕಲಿಕ್ಕಿದನಂದ ಇದಕ್ಕೆ ಪಾರ್ವತಿನಾಥನಾದ ಪರಶಿವನು ಅಡ್ಡ ಬಂದರೆ ಆ ತಾತನ ಕರದೊಳ ಧರಿಸಿರುವ ಪಿನಾಕಿ ಧನಸೊಮ್ಮ ಕಸಿದು ತ್ರಿಶೂಲ ಪಾರ್ವತಿ ತಾನು ನಕ್ಕು ನೆಲೆದಾಡುವ ಸಿಂಹಾಸನ ಹೊಮ್ಮ ಕೆತ್ತಿ ಪುಡಿ ಪುಡಿ ಮಾಡಿ ಗಗನ ಮಂಡಲಕ್ಕೆ ತೂರಿ ರಜತಾದ್ರಿಗೆ ಬೆಂಕಿ ನಚ್ಚಿ ಕರಗಿಸಿ ರಸ ಮಾಡಿ ಆ ಇಂದ್ರಾದಿಗಳನ್ನು ಸಾಲು ಸಾಲಾಗಿ ಅಡ್ಡಗಟ್ಟಿದವನಿಗೆ ಅಂಥ ಗಂಧರ್ವಲ್ಲ ಕಾಂಚನಗಿರಿಯಂತೆ ನಿನ್ನ ಒಡ ಹುಟ್ಟಿದ ತಮ್ಮನಾದ ಸಿಂಹದ ಮರಿಗೂ ಯಥೋಚಿತ ಆ ಮಲದ ಮರಿಗಳ ಸಾಟ ಕಟ್ಟಿವೆ ಅಕ್ಕ ಆ ಗಂಧರ್ವೇನು ಯಾವುದು ತಮ್ಮನೇ ಬೇರೆ ಯಾರನ್ನಾದರೂ ಬಯಸೋ ಆಸೆಯ ಬಯಸಿದ ರಾವಣನು ಮಡಿದು ಹೋದನು, ಗುರು ಪತ್ನಿಯನ್ನು ಬಯಸಿದ ಚಂದ್ರನು ಕುಂದಿಗೊಳಗಾದನು. ಈ ಸ್ತ್ರೀಗಳನ್ನು ಬಯಸಿ ನೀನು ಕೆಡಬೇಡ ತಮ್ಮ, ತಿಳಿಯದು ನೋಡು ಇವಳ ಮರ್ಮ. ಇವಳ ಖಂಡ ಮಾತ್ರಕ್ಕೆ ಎನ್ನ ಗತಿ ರಾವಣನಂತೆ ಆದರೂ ಚಿಂತಿಲ್ಲ. ಎನ್ನ ಹಣಿಯಲ್ಲಿ ಬ್ರಹ್ಮನ ಏನು ಬರೆದಿರುವನು ಅದನ್ನು ತಕ್ಷಣಕ್ಕೆ ಅನ್ನ ಸಾಧ್ಯವಿಲ್ಲ. ಹೌದೇ ಅನ್ನೋದೇನೆ ಎಂಥ ಮಾತನಾಡಿದಿ, ಮಾತನಾಡಿದೆನೋ. ಓಹೋ, ರಾಮ ರಾಮ ರಾವಣನ್ನು ಕೊಂದನಂದು ನೀನು ಹೇಳಿಯಲ್ಲ, ಅದರಂತೆ ಎನ್ನನ್ನು ಕೊಲ್ಲವರು ಯಾರು? ಇದೆಲ್ಲ ಸುಳ್ಳು ಮಾತು. ಅಂಗಜನ ಸಂಘಕ್ಕೆ ಭಂಗವಿಲ್ಲವೆಂದು ಒಂದು ಅರಳಿಯ ಸುಂದರ ಸ್ತ್ರೀಯನ್ನು
ಎನ್ನ ಗರಡಿ ಗೃಹಕ್ಕೆ ಕಳಿಸಿಕೊಡು ಅಕ್ಕಯ್ಯ ಮಾಡಿ ಎನ್ನುವ ಧ್ಯೇಯ. ತಮ್ಮನೇ, ಹೌದು ಅಕ್ಕಯ್ಯ. ಬೇರೆ ಯಾವ ಹೆಣ್ಣನ್ನಾದರೂ ನೀನು ಬಯಸು, ಈ ಸ್ತ್ರೀಯಳ ಆಸೆಯನ್ನು ಮರೆ ಮಾಡು. ಹೌದು ಅಕ್ಕಯ್ಯ. ತಮ್ಮನೇ, ನಿನ್ನ ಮನ ಎಂಬ ಒಂದು ಮಾವಿನ ಮರ ಉಂಟು. ಇಲ್ಲವೆಂದವರಾರು? ಹೌದು ಅಕ್ಕಯ್ಯ. ಅಮ್ಮಯ್ಯ, ಆ ಮಾವಿನ ಮರದಲ್ಲಿ 106 ಕಾಯಿಗಳು. ಇಲ್ಲವೆಂದವರಾರು? ಹೌದು ಅಕ್ಕಯ್ಯ. ನನಗೇನೆ ಆ ಕಾಯಿಗಳಲ್ಲಿ ಒಂದು ಮಾಗಿದ ಹಣ್ಣು. ಹಾ, ಆ ಹಣ್ಣನ್ನು ತಿನ್ನಬೇಕೆಂದ ಬಯಸುವನ ಅಕ್ಕಯ್ಯ ಮಾಡಿ ಎನ್ನುವ ಧ್ಯೇಯ. ಬೇರೆ ಯಾರನ್ನಾದರೂ ಬಯಸು, ಈ ನಾರಿಯ ಆಸೆಯ ತೆಗೆದು, ನಂಬು ನೀ ಮಾತನು, ನಂಬು ನೀ ಮಾತನು, ಎನ್ನ ನುಡಿಯ ಕೇಳಲೇನು, ಏನು ಎನ್ನುವುದಿಲ್ಲಗೆ ನಾನು, ಎನ್ನಯ ಮಾತನು ಪಾಲಿಸು ನೀನು. ಭುವನ ವೀರ ಎನ್ನ ಸೋದರ ಆಲಿಸೆನ್ನಯ ಅಂಜನಾರಿಯ ಪ್ರೇಮ ಪ್ರಣಯ ಕೇಳು ತರುವುದು ನಿಶ್ಚಯ, ಪ್ರಾಣಕಂಟಕ ನಿಶ್ಚಯ. ನನ್ನನ್ನು ನಂಬಿ ನೊಂದು ಬಳಲಿ ಬಂದಿರುವ ಈ ಸ್ತ್ರೀಯಳ ಆಸೆಯನ್ನು ಬಿಟ್ಟು ಬೇರೆ ಯಾವ ಹೆಣ್ಣನ್ನಾದರೂ ಬಯಸಿದರೆ ತಂದುಕೊಡಲು ಸಾಧ್ಯ. ಅನುಜಾಗ್ರಣೆ ಧೀಮಣಿ. ಹೌದು ಅಕ್ಕಯ್ಯ. ಸಂತೋಷದಿಂದ ಕೇಳು. ಅಪರೂಪವಾದ ನಿನ್ನಲ್ಲಿ ಒಂದು ಸ್ತ್ರೀ ರತ್ನವಿರುವುದು. ರತ್ನವನ್ನು ದಯಮಾಡಿ ಕೊಡು. ಆ ಮಾತು ಮರೆತು ಬಿಡು. ಹೌದು ಅಕ್ಕಯ್ಯ. ತಮ್ಮಯ್ಯ, ಯಾವ ಹಿರಿಯರ ಗೋಷ್ಠಿ ಎನ್ನಿಗೆ ಬೇಡ, ಯಾರು ಎನ್ನನ್ನು ಒಪ್ಪುವುದು ಬೇಡ, ಯಾವ ಕೀರ್ತಿಯೂ ಎನ್ನಿಗೆ ಬೇಡ. ತಾಯಿ ಸುರೇಂದ್ರ, ಅವಳಿಂದ ಎಷ್ಟು ಕಷ್ಟ ಬಂದರೂ ಅನುಭವಿಸಿದ್ದೀನಿ. ನಿನ್ನಿಗೆ ನಾನು ಒಡ ಹುಟ್ಟಿದ ತಮ್ಮನಾಗಿ. ಹೌದು ಅಕ್ಕಯ್ಯ. ಎನ್ನೋಳ ಅಂತಃಕರಣ ಬಿಟ್ಟು ಆ ಸುಂದರ ಸ್ತ್ರೀಯನ್ನು ನಗು ನಗತ ಎನ್ನ ಗರಡಿ ಗೃಹಕ್ಕೆ ಕಳಿಸಿಕೊಡೋ ಉತ್ತರ ಮಾತೆ ತಡ ಮಾಡದೆ ಕಳಿಸಿಕೊಡಮ್ಮ ಎಂದಾಗ್ತದೆ. ಹೌದು ಅಕ್ಕಯ್ಯ. ಬೇರೆ ಯಾವ ಹೆಣ್ಣನ್ನಾದರೂ ಬಯಸಿದರೆ ತಂದುಕೊಡಲು ಸಾಧ್ಯ. ಈ ಸ್ತ್ರೀಯಳ